ಹೊರಟಿದ್ದೀರಿ? ಕರ್ನಾಟಕ ರಾಜ್ಯದಲ್ಲಿ ನೀವು ಏನ್ ಮಾಡಕ್ ಹೊರಟಿದ್ದೀರಿ? ಯಾರಿಗೆ ಮನೆ ಸಿಗಬೇಕು? ಇವ್ರು ಯಾವಾಗ ಅರ್ಜಿ ಸಲ್ಲಿಸಿದ್ರು? ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರಿಗೆ 1 ಲಕ್ಷ ಪರಿಹಾರ ಕೊಡ್ತೀವಿ, 5 ಲಕ್ಷ BBMP ಕೊಡುತ್ತೆ. ಜಮೀರ್ ಖಾನ್ ಬಹಳ ಮುಂದೆ ಹೋಗಿ ನಾನು ಅವರಿಗೆ ಮನೆ ಅಲಾಟ್ ಮಾಡ್ತೀನಿ, ಅವರಿಗೆ ಬೀಗದ ಕೈ ಕೊಡ್ತೀನಿ. ಯಾರಿಗೆ ಬೀಗದ ಕೈ ಕೊಡ್ತೀರಿ ನೀವು? ಕನ್ನಡಿಗರಿಗೆ ಕರ್ನಾಟಕದಲ್ಲಿ 16 ವರ್ಷಗಳಿಂದ ನೆಲೆಸಿರುವವರಿಗೆ, ಬೆಂಗಳೂರಲ್ಲಿ ನೆಲೆಸುವವರಿಗೆ ಎಷ್ಟು ಮನೆ ಕೊಟ್ರಿ ನೀವು? ಅವರಿಗೆ ಬೀಗದ ಕೈ ಯಾವ ಕೊಡ್ತೀರಿ? ಶೆಡ್ ಹಾಕೊಂಡಿದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ, ಮಕ್ಕಳ ಫೀಸ್ ಕಟ್ಟಕ್ಕಾಗಲ್ಲ, ಬಾಡಿಗೆ ಕಟ್ಟಕ್ಕಾಗಲ್ಲ, ವಿದ್ಯುತ್ ಬಿಲ್ ಕಟ್ಟಕ್ಕಾಗಲ್ಲ. ಇಂಥ ಹಲವಾರು ಜನ ಕರ್ನಾಟಕದಲ್ಲಿ ಇದ್ದಾರೆ. ನಾನು ಜಮೀರ್ ಖಾನ್ ಅವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇರೋದು, ಎಷ್ಟು ಜನ ಅಕ್ರಮ ವಲಸಿಗರಿಗೆ ಕರ್ನಾಟಕದಲ್ಲಿ ವೋಟರ್ ID ಮಾಡಿಸಿದ್ರಿ? ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಕ್ರಮವಾಗಿ ಮಾಡಿಕೊಟ್ರಿ? ಈಗ ಎಷ್ಟು ಜನಕ್ಕೆ ನೀವು ಮನೆ ಕೊಡುವವರಿದ್ದೀರಿ? ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ, ಬೆಂಗಳೂರಲ್ಲಿ ಕೂಡ ನೀವು ಡೆಮೋಗ್ರಫಿ ಚೇಂಜ್ ಮಾಡಕ್ ಹೊರಟಿದ್ದೀರಿ, ವ್ಯವಸ್ಥೆಯನ್ನು ಚೇಂಜ್ ಮಾಡಕ್ ಹೊರಟಿದ್ದೀರಿ. ನಂಗೆ ಇನ್ನೂ ನೆನಪಿದೆ, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಏಟ್ ತಿಂದಿರೋದು. 10 ವರ್ಷದ ಹಿಂದೆ ಅವರ ಟ್ರೈನ್ ಅಲ್ಲಿ 400 ಜನ ಮಕ್ಕಳು, ಅಂದ್ರೆ ಟೀನೇಜರ್ಸ್, 12 ವರ್ಷ, 13 ವರ್ಷ, 14 ವರ್ಷ, 15 ವರ್ಷದ ಮಕ್ಕಳಿದ್ದಾರೆ ಅಂತ ಯಾರೋ ಫೋನ್ ಮಾಡಿದ್ರು. ಇವರೆಲ್ಲ ಬಾಂಗ್ಲಾದೇಶಿಗಳು ಅನ್ನುವಂಥದ್ದನ್ನ ಫೋನ್ ಮಾಡಿ ಹೇಳಿದ್ರು. ನಾವೊಂದು 10 ಜನ ಬಹಳ ಹುರುಪಿಂದ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನಾವು ಹೋದ್ವಿ. ಅಷ್ಟು ಜನ ಟ್ರೈನ್ ಇಂದ ಇಳಿದ್ರಪ್ಪ. ಸಾಲಾಗಿ ಬಸ್ಗಳು ನಿಂತಿದ್ವು. ನಮಗೂ ಗೊತ್ತಿಲ್ಲ ಅದರ ತೀವ್ರತೆ ಎಷ್ಟಿರ್ಬೋದು ಅಂತ ಹೇಳಿ ನಾವು ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ವಿ. ನೀವು ಒಂದೇ ಏಜ್ ಅವರು, ಇಷ್ಟು ಜನ ಮಕ್ಕಳು ಎಲ್ಲಿಂದ ಬಂದ್ರಿ? ಅಷ್ಟೊತ್ತಿಗೆ ಒಂದು ದೊಡ್ಡ ಗುಂಪು ಬಂತು, ನಮ್ಮೆಲ್ಲರಿಗೆ ಒಡೀತು. ವರ್ಚುವಲಿ ನಮ್ಮ ಜೊತೆ ಇದ್ದಂತ ಕಾರ್ಯಕರ್ತರಿಗೆ ತಗೊಂಡೋಗಿ ಜೈನ್ ಹಾಸ್ಪಿಟಲ್ ಅಲ್ಲಿ ನಾವು ಅಡ್ಮಿಟ್ ಮಾಡಿದ್ವಿ. ಅವತ್ತಿನಿಂದ ಇವತ್ತಿನ ತನಕ, ಅಥವಾ ಅದಕ್ಕೆ ಮೊದಲಿಂದಲೇ, ಜಮೀರ್ ಖಾನ್ ಅವರ ನ್ಯಾಷನಲ್ ಟ್ರಾವೆಲ್ಸಿನ ಬಸ್ ಅಲ್ಲಿ ಯಾವ ರೈಲ್ವೆ ಸ್ಟೇಷನ್ ಇಂದ ಎಷ್ಟು ಮಕ್ಕಳನ್ನ, ಎಷ್ಟು ಜನರನ್ನ ಬೆಂಗಳೂರಲ್ಲಿ ಸೆಟ್ಲ್ ಮಾಡಿದ್ದೀರಿ? ಇದು ನಮ್ಮ ಪ್ರಶ್ನೆ ಇದೆ. ಇದರ ಬಗ್ಗೆ ಬಹಳ ದೊಡ್ಡ ತನಿಖೆ ಆಗುವಂತ ಅಗತ್ಯ ಇದೆ. ನಾನು ಬೆಂಗಳೂರಿನ ಕಮಿಷನರ್ಗೆ ವಿನಂತಿ ಮಾಡ್ತೀನಿ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಇವತ್ತು ಬಹಳ ದೊಡ್ಡ ಪಕ್ಷ ರಾಜಕಾರಣದ, ವೋಟ್ ಬ್ಯಾಂಕ್ ರಾಜಕಾರಣದ, ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಕರ್ನಾಟಕದಲ್ಲಿ. ಕುರ್ಚಿ ಉಳಿಸ್ಕೊಳ್ಳೋದು, ಕುರ್ಚಿ ಹೊಸದಾಗಿ ಹಿಡಿಯುವುದು, ಇದರ ಮಧ್ಯೆ ಸಂಘರ್ಷ ನಡೀತಿದೆ. ಇದರ ಪರಿಣಾಮವಾಗಿ ಯಾರು ಹೆಚ್ಚು ಓಲೈಕೆ ಮಾಡಬೇಕು, ಯಾರು ಹೆಚ್ಚು ಖುಷಿ ಪಡಿಸಬೇಕು, ಇದು ನಡೀತಾ ಇದೆ. ಅದಕ್ಕಾಗಿ ನಾನಿವತ್ತು ಪೊಲೀಸ್ ಕಮಿಷನರ್ ಅವರಿಗೆ ವಿನಂತಿ ಮಾಡೋದು, ಒಂದು ಪತ್ರ ನಾನು ಆಲ್ರೆಡಿ ನಿಮಗೆ ಬರೆದಿದ್ದೀನಿ ಅಮ್ಮಿನ ಕೆರೆ ಬಗ್ಗೆ. ಇವತ್ತು ಕೋಗಿಲಲ್ಲಿ, ವಾಸಿಂ ಬಡಾವಣೆಯಲ್ಲಿ, ಫಕೀರ್ ಬಡಾವಣೆಯಲ್ಲಿ, ಇಂಥ ಬೆಂಗಳೂರಿನ ಹಲವಾರು ಜಾಗಗಳಲ್ಲಿ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟ ಭೂಮಿಯಲ್ಲಿ ಎಷ್ಟು ಜನ ಅಕ್ರಮ ವಲಸಿಗರು ನೆಲೆಸಿದ್ದಾರೆ, ಇದರ ಪಟ್ಟಿ ಯಾವಾಗ ತಯಾರು ಮಾಡ್ತೀರಿ ನೀವು? ಕೇವಲ ಒಂದು ಸ್ಯಾಂಪಲ್ ಆಗಿ ನಾನು ಅಮ್ಮಿನ ಕೆರೆ ಬಗ್ಗೆ ಮಾತಾಡಿದೆ. ಯಾವಾಗ ತಯಾರು ಮಾಡ್ತೀರಿ? ಅಧಿಕಾರಿಗಳು ನೀವು ಪರ್ಮನೆಂಟು, ಸರ್ಕಾರಗಳು ಪರ್ಮನೆಂಟ್ ಅಲ್ಲ. ಅವರಿವತ್ತು ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಇದೆಲ್ಲವನ್ನು ಮಾಡಬಹುದು. ಆದ್ರೆ ಕರ್ನಾಟಕ, ಬೆಂಗಳೂರು ಇಂಥ ಅಕ್ರಮ ವಲಸಿಗರಿಗೆ, ರೋಹಿಂಗ್ಯಗಳಿಗೆ ನೀವು ಸರ್ಕಾರಿ ಮನೆ ಕೊಟ್ಟು ಬಿಟ್ರೆ ಏನಾಗ್ಬೋದು ಬರುವಂತ ದಿನಗಳಲ್ಲಿ? ನಮ್ಮ ಪ್ರಧಾನಿ, ನಮ್ಮ ಗೃಹ ಸಚಿವರು ಹೇಳ್ತಾರೆ, ಅಕ್ರಮ ವಲಸಿಗರನ್ನ ಚುಣ್ ಚುಣ್ಕೆ ಬಗಾದಂಗೆ. ಯಾವಾಗ? ಕರ್ನಾಟಕದಂತ ಸರ್ಕಾರ ನಮ್ಗೆ ಸಹಕಾರ ಕೊಟ್ಟಿಲ್ಲ, ಪೊಲೀಸರು ಸಹಕಾರ ಕೊಟ್ಟಿಲ್ಲ ಅಂದ್ರೆ ಇವರನ್ನ ಪತ್ತೆ ಮಾಡೋದು ಹೇಗೆ? ನೀವೇ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ, ಮನೆ ಕೊಡ್ತಾ ಇದ್ದೀರಿ, ಅವರನ್ನ ಪರ್ಮನೆಂಟ್ ಮಾಡ್ತಾ ಇದ್ದೀರಿ. ಇಲ್ಲಿ ಇವರ ವೋಟರ್ ಐಡಿಯನ್ನ, ಇವರ ಆಧಾರ್ ಕಾರ್ಡ್ ಅನ್ನ ತಕ್ಷಣ ವಶಪಡಿಸ್ಕೋಬೇಕು. ಆಯಾ ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆ ಹೆಸರು ಹೇಳ್ತಾರೆ, ಎಲ್ಲರೂ ಒಂದೇ ಜಿಲ್ಲೆಯವರು. ನಾನು ಅಮ್ಮಿನ ಕೆರೆಗೆ ಹೋದಾಗ ನಮ್ಗೆ ಗೊತ್ತಾಗಿರೋದು ಕೇವಲ ಒಂದೇ ಜಿಲ್ಲೆಯವರು ಅವರೆಲ್ಲರೂ.
ಅಂದ್ರೆ ಆ ಜಿಲ್ಲೆಯಲ್ಲಿ ಏನ್ ನಡೀತಿದೆ ನಮ್ಗೆ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದ ಒಂದು ಜಿಲ್ಲೆಯ ಹೆಸರು ಅವರು ಹೇಳ್ತಾರೆ. ಅದರಲ್ಲಿ ಕಾರ್ಡಲ್ಲಿ ಕೂಡ ಎಲ್ಲರದ್ದು ಒಂದೇ ಜಿಲ್ಲೆಯವರ ಹೆಸರಿದೆ, ಒಂದೇ ಜಿಲ್ಲೆ ನಮೂದಾಗಿದೆ. ಆ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅಲ್ಲಿಗೆ ನೀವು ಹೋಗ್ಬೋದಲ್ಲ. ನಮ್ಮ ಕರ್ನಾಟಕದ ಪೊಲೀಸರು ಸಂಬಂಧಪಟ್ಟ ಆಧಾರ್ ಕಾರ್ಡ್ ಅನ್ನ ವಶಪಡಿಸಿಕೊಂಡು ಆ ಸಂಬಂಧಪಟ್ಟಂತ ಜಿಲ್ಲೆಗೆ ಹೋಗ್ಬೇಕು. ಅಲ್ಲಿಯ ಪೊಲೀಸರು ಹಿಡ್ಕೊಂಡು ಅವರ ರಿಲೇಟಿವ್ಸ್ ಯಾರು, ಅವರು ನಿಜವಾಗ್ಲೂ ಪಶ್ಚಿಮ ಬಂಗಾಳದವರ ಅಥವಾ ಅವರು ಪಶ್ಚಿಮ ಬಂಗಾಳದ ಹೆಸರಲ್ಲಿ ಅಲ್ಲೇಗೆ ಡೆಮೋಗ್ರಫಿ ಚೇಂಜ್ ಮಾಡಿದಾರಲ್ಲ. ಅಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಡೆಮೋಗ್ರಫಿ ಚೇಂಜ್ ಆಗಿದೆ. ಅದೇ ತರ ಕರ್ನಾಟಕದಲ್ಲಿ ಕೂಡ ಮಾಡೋದಕ್ಕೆ ಏನಾದ್ರೂ ಷಡ್ಯಂತ್ರ ನಡೀತಿದೆಯಾ? ಇದನ್ನು ಯಾರು ಪತ್ತೆ ಮಾಡಬೇಕು? ಕರ್ನಾಟಕದ ಪೊಲೀಸರು ಮಾಡಬೇಕು. ದಯಮಾಡಿ ದೇಶದ ಹಿತದೃಷ್ಟಿಯಿಂದ, ದೇಶದ ರಕ್ಷಣೆ ದೃಷ್ಟಿಯಿಂದ ಇವತ್ತು ಕರ್ನಾಟಕದ ಪೊಲೀಸರು ಇದನ್ನು ಮಾಡುವಂತ ಅಗತ್ಯ ಇದೆ. ನಿಮ್ಮ ಕೈಯನ್ನ ಕಟ್ಟಿ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡಿರ್ಬೋದು, ಆದ್ರೆ ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಇದನ್ನು ಹೀಗೇನೆ ಬಿಡಬೇಡಿ. ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿ ಇವತ್ತು ಇಷ್ಟೊಂದು ರಾದ್ಧಾಂತಗಳು, ಕೊಲೆಗಳು, ಸುಲಿಗೆಗಳು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಿದೆಯೋ, ಕರ್ನಾಟಕವನ್ನ ಆ ರೀತಿ ಮಾಡೋದಕ್ಕೆ ದಯಮಾಡಿ ನೀವು ಬಿಡಬೇಡಿ. ರಾಜಕಾರಣ ಇರುತ್ತೆ, ರಾಜಕಾರಣ ಹೋಗುತ್ತೆ, ಸರ್ಕಾರ ಬರುತ್ತೆ, ಸರ್ಕಾರ ಹೋಗುತ್ತೆ, ಪಕ್ಷ ಬರುತ್ತೆ, ಪಕ್ಷ ಹೋಗುತ್ತೆ. ಆದ್ರೆ ಈ ದೇಶ ಉಳಿಬೇಕು, ದೇಶದ ರಕ್ಷಣೆ ಆಗಬೇಕು. ನಮ್ಮ ಕರ್ನಾಟಕ ಶಾಂತಿಪ್ರಿಯ ರಾಜ್ಯ. ಹಿಂದೆ ಚಿಕ್ಕಮಂಗ್ಳೂರಿನಲ್ಲಿ ಇದ್ದಾಗ ಒಂದು ಸರಿ ನಾವು ಎಸ್ಪಿಗೆ ಹೇಳಿದ್ವಿ, ಯಾರ್ಯಾರು ಕಾಫಿ ತೋಟದಲ್ಲಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಂತ. 50% ಜನ ಬೆಳಗಾಗೋದ್ರೊಳಗೆ ನಾಪತ್ತೆ ಆಗಿದ್ರು. ಅಲ್ಲಿ ಅಕ್ರಮ ಗೋವನ್ನ ಕಡಿಯುವಂತ ಕೆಲಸ ಮಾಡಿದ್ರು. ಅವರನ್ನ ಪತ್ತೆ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗಿರೋದು ಅವರು ನಮ್ಮ ದೇಶದವರಲ್ಲ, ಬಾಂಗ್ಲಾದೇಶಿಗಳು ಅಂತ. ಇವತ್ತಿಗೂ ಅಲ್ಲಿಯ ಪೊಲೀಸರಿಗೆ ಅದು ಗೊತ್ತಿರಬಹುದು, ಅವತ್ತಿನ ಸಂದರ್ಭದಲ್ಲಿ ನಡೆದ ಘಟನೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಕೋಗಿಲು ಸಣ್ಣ ವಿಷಯ ಅಲ್ಲ. ಕೋಗಿಲಲ್ಲಿ ಬೈಯಪ್ಪನಹಳ್ಳಿಯಲ್ಲಿ ಮನೆ ಕೊಡೋದು ಯಾರಪ್ಪಂದು? ಯಾರ್ದು? ಕನ್ನಡಿಗರ ಟ್ಯಾಕ್ಸ್, ನಮ್ಮ ಟ್ಯಾಕ್ಸ್ ಇಂದು. ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯದ ಜನ ಇದ್ದಾರೆ, ನಾವು ಸ್ವಾಗತ ಮಾಡಿದೀವಿ. ಬಿಸ್ನೆಸ್ ಮಾಡ್ತಿದ್ದಾರೆ, ITBT ಇದ್ದಾರೆ, ಎಲ್ಲರೂ ಇದ್ದಾರೆ, ನಾವೇನು ವಿರೋಧ ಮಾಡಿಲ್ಲ. ಆದ್ರೆ ಇವತ್ತು ನೀವು ಕೋಗಿಲು ಅಲ್ಲಿ ಅಕ್ರಮ ವಲಸಿಗರು ಯಾರಿದ್ರು ಅವರನ್ನ ಬಿಡಿಸಿದವರಿಗೆ ಮನೆ ಕೊಡ್ತೀವಿ. ಏನ್ ನಡ್ಸಕ್ ಹೊರಟಿದ್ದೀರಿ ನೀವು? ಯಾವ ಕಾನೂನಿನ ಆಧಾರದಲ್ಲಿ ನೀವು ಮನೆ ಕೊಡ್ತೀರಿ? ಯಾವಾಗ ಅವರು ಅಪ್ಲೈ ಮಾಡಿದ್ರು? ಯಾವ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ? ವೇಟಿಂಗ್ ಲಿಸ್ಟ್ ಅಲ್ಲಿ ಇರುವವರಿಗೆ ಎಷ್ಟು ಜನಕ್ಕೆ ಮನೆ ಕೊಟ್ರಿ? ಅದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಇರ್ಬೋದು, ಸ್ಲಮ್ ಬೋರ್ಡ್ ಅಲ್ಲಿ ಇರ್ಬೋದು, BDAದಲ್ಲಿ ಇರ್ಬೋದು, ಅಥವಾ ರೆವೆನ್ಯೂ ಅಲ್ಲಿ ಇರ್ಬೋದು. ಎಷ್ಟು ಜನಕ್ಕೆ ನೀವು ಮನೆ ಕೊಟ್ರಿ? ಉತ್ತರ ಕರ್ನಾಟಕದಿಂದ ಬಂದಂತ ಕಾರ್ಮಿಕರು ಇರ್ಬೋದು, ಅಥವಾ ಬೇರೆ ಜನ ಇರ್ಬೋದು, ಬೆಂಗಳೂರಿನ ನಿವಾಸಿಗರು ಇರ್ಬೋದು, ಮನೆಗೆ ಅರ್ಜಿ ಸಲ್ಲಿಸಿದವರು ಅವರೆಲ್ಲ ಹೋಗ್ಬೇಕು. ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ, ನಿಮ್ಮ ತುಷ್ಟೀಕರಣದ ರಾಜಕಾರಣಕ್ಕೆ ನಮ್ಮನ್ನು ಬಲಿ ಕೊಡಬೇಡಿ, ಕರ್ನಾಟಕವನ್ನು ಬಲಿ ಕೊಡಬೇಡಿ, ಕರ್ನಾಟಕದ ಶಾಂತಿಯನ್ನು ಬಲಿ ಕೊಡಬೇಡಿ, ಕರ್ನಾಟಕದ ರಕ್ಷಣೆಯನ್ನು ಬಲಿ ಕೊಡಬೇಡಿ. ಇದು ನನ್ನ ಆಗ್ರಹ ಇದೆ. ಅದಕ್ಕಾಗಿ ತಕ್ಷಣ ಯಾರವರು ಅನ್ನುವಂಥದ್ದು ತನಿಖೆ ಆಗಬೇಕು. ಇಲ್ಲಿ ಕೂತ್ಕೊಂಡು ಕಾರ್ಡ್ ನೋಡಿದ್ರೆ ಅದು ವೆಸ್ಟ್ ಬೆಂಗಾಲ್ ಅಂತ ತೋರಿಸುತ್ತೆ, ನಮ್ಗೆ ಗೊತ್ತಿದೆ. ನಾನು ಅಮ್ಮಿನಕೆರೆಯಲ್ಲಿ ನೋಡಿದ್ದೀನಿ. ಆದ್ರೆ ಅಲ್ಲಿ ಹೋಗಿ ನೀವು ಇದನ್ನ ಪತ್ತೆ ಮಾಡಕ್ಕಾಗತ್ತಾ? ನಮ್ಮ ಪೊಲೀಸರಿಗೆ ಆ ತಾಕತ್ತಿದೆ. ನೀವು ಅವರ ಕೈಗೆ ಶಕ್ತಿ ಕೊಡಿ, ಅವರಿಗೆ ಸೂಚನೆ ಕೊಡಿ. ಯಾವುದೇ ರಾಜ್ಯಕ್ಕೆ ಹೋಗಿ ಕೂಡ ಅವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂತ ಶಕ್ತಿ ನಮ್ಮ ಪೊಲೀಸರಿಗಿದೆ. ಆದ್ರೆ ಅವರ ಕೈಯನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವು ಒಪ್ಪೋದಿಲ್ಲ. ಮತ್ತು ತಕ್ಷಣ ಯಾವ ನಿರ್ಧಾರವನ್ನ ಸರ್ಕಾರ ಮಾಡ್ತಾ ಇದೆ, ನಾವು ಮನೆ ಕೊಡ್ತೀವಿ ಬೈಯಪ್ಪನಹಳ್ಳಿಯಲ್ಲಿ, ಬೈಯಪ್ಪನಹಳ್ಳಿ ಇಲ್ಲಿಯವರಿಗೆ ಮನೆ ಕೊಡಿ, 16 ವರ್ಷಗಳಿಂದ ನೆಲೆಸುವವರಿಗೆ ಕೊಡಿ. ನಾವು ಅದರಲ್ಲಿ ಕೇಳಲ್ಲ ಅವ್ರು ಯಾವ ರಾಜ್ಯದಿಂದ ಬಂದಿದ್ರು, ಯಾವ ಜಿಲ್ಲೆಯಿಂದ ಬಂದಿದ್ರು, ನಾವು ಕೇಳಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ, ಕರ್ನಾಟಕದ ಅಭಿವೃದ್ಧಿಗೆ ಅವರ ಪಾಲುದಾರಿಕೆ ಇದೆ, ಬೆಂಗಳೂರಿನ ಅಭಿವೃದ್ಧಿಗೆ ಪಾಲುದಾರಿಕೆ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇರುವಂತದ್ದು.